Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪೆನ್ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ಆಗ್ತಾ ಇದೆ. ಮೋದಿ ಹೆಸರಿಗೆ ಇಲ್ಲಿ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ಆಗ್ತಿದೆ. ಮೋದಿಯವರಿಗೆ ಕೆಟ್ಟ ಹೆಸರನ್ನ ತರಲು ಮಾಡಿರುವಂತಹ ಪ್ಲಾನ್ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಒಕ್ಕಲಿಗರನ್ನ ಮುಗಿಸಲು ಕಾಂಗ್ರೆಸ್ ಪಕ್ಷ ಹೊರಟಿದೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂದಿದ್ದಾರೆ ಆರ್ ಅಶೋಕ್. ಅವರು ಆರೋಪ ಮಾಡಿದ್ದಾರೆ. ಪೆನ್ಡ್ರೈವ್ ಕುಮಾರಸ್ವಾಮಿ ಅವರು ಕೊಟ್ಟು ಅಂತ ಹೇಳಬೇಕು. 100 ಕೋಟಿ ಆಫರ್ ಮಾಡಿದ್ದಾರೆ. ಅವ್ರೇನೇನು ಹೇಳ್ತಾ ಇದ್ದಾರೋ ಸತ್ಯ ಇದೆ ಅಂತ ಅನಿಸ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದ್ನಲ್ಲ, ಸುರ್ಜೇವಾಲಾನೋ ಯಾರೋ ಇದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರೋಂಥ ಒಂದು ಮಾಸ್ಟರ್ ಪ್ಲಾನ್ ಇದು. ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ, ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ತರು. ಹೀಗೆ ಅವರೆಲ್ಲರೂ ಈಗ ದೇವರಾಜೇಗೌಡ ಹೇಳಿರೋವಂಥದ್ದು ನನಗನ್ಸ್ತತೆ 100ಕ್ಕೆ 100 ಸತ್ಯ. ಇದನ್ನ CBI ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ಅವರು CBI ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, CBI ಕೊಟ್ಟರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನಾವು ಅದನ್ನೇನೆ ಹೇಳಿದ್ರೆ CID ಕೊಟ್ಟಂಥ ಕೇಸುಗಳು ಎಷ್ಟು ಕೇಸು ತನಿಖೆ ಆಗಿದೆ, ಎಷ್ಟು ಕೇಸು ಕನ್ವಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಅವರು ಉತ್ತರನೇ ಕೊಡ್ತಾ ಇಲ್ಲ. CBI ತನಿಖೆ ಕೇಸ್ ಮಾಡಿದ್ರೆ ಜಾರ್ಜ್ ಅವ್ರದ್ದು ಆಯಿತು, CBI ತನಿಖೆ, ಜಾರ್ಜ್ ಅವ್ರ ನಿರಪರಾಧಿ ಅಂತ ಆಯಿತು. ಹಾಗಾದ್ರೆ ತನಿಖೆ ಮಾಡಿಲ್ವ? ಹಾಗಾದ್ರೆ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜಾರ್ಜ್ ವಿಚಾರವಾಗಿ. ಇವೆಲ್ಲನೂ ಕೂಡ ಅವರಿಗೆ ಭಯ. ಎಲ್ಲಿ CBIಗೆ ಹೋದ್ರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ಸರ್ಕಾರದವರೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗ್ತೈತೆ. ಆ ಭಯಕ್ಕೆ ಅವರು CBIಗೆ ಕೊಡ್ತಾ ಇಲ್ಲ ಅಷ್ಟೇ. ಅದರಿಂದ ಎಂಟೈರ್ ಪೊಲೀಸ್ ಇಲಾಖೆಯನ್ನ ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ, ಎಂಟೈರ್ ಇಲಾಖೆಯನ್ನ ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ. ಅದರಿಂದ ಈ ನೋಡಿ, ತಪ್ಪು ಯಾರು ಮಾಡಿದಾರೋ ಪ್ರಜ್ವಲ್ ರೇವಣ್ಣ ಅವನ ಮೇಲೆ ಏನೇ ಕ್ರಮ ತೆಗೆದುಕೊಳ್ಳಿ. ಅದೇ ಥರ ಹಂಚೋದು ಕೂಡ ದೊಡ್ಡ ತಪ್ಪಲ್ಲ. ಹಂಚಿದವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ ಕ್ರಮ. ಅಂದರೆ ನಿಮ್ದೆಲ್ಲ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಷ್ಟೇ. ಸತ್ಯ ಸಂಗತಿ ಬರಬೇಕಾದ್ರೆ ಇದು ಯಾರಾದರೂ ಅವ್ರಿಗೆ CBI ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರಾದರೂ ಸಿಟ್ಟಿಂಗ್ ಜಡ್ಜ್, ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ತನಿಖೆ ಆದರೆ ಏನಾನ ಸತ್ಯ ಸಂಗತಿ ಹೊರಬರಬಹುದು. ಇಲ್ಲ ಅಂದರೆ ಇದೊಂದು ಮುಚ್ಚಾಕುವಂಥ SIT ಇದು. ಈ ಕೇಸನ್ನು ಮುಚ್ಚಾಕುವಂಥ ಪ್ಲಾನ್ ಇರುವಂಥ SIT. ಮತ್ತು ಇದನ್ನು ಮಾನಿಟರ್ ಮಾಡ್ತಾ ಇರೋರು ಸುಜಿತ್ ವಾಲಾ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ನಾಳೆ ರಾಜ್ಯ ಸರ್ಕಾರಕ್ಕೆ 1 ವರ್ಷ ಪೂರ್ಣ ಹಿನ್ನೆಲೆ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನ ಮಾಡಲು ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ನಾಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಪೂರ್ಣವಾಗಲಿದೆ. ಆದರೆ ಈ ಸಂಭ್ರಮದ ನಡುವೆ ಬಿಜೆಪಿ ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನ ಮಾಡಲು ನಿರ್ಧರಿಸಿದೆ. ಸರ್ಕಾರದ ವೈಫಲ್ಯವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಬಿಜೆಪಿ ಇಲ್ಲಿ ತೀರ್ಮಾನವನ್ನ ಮಾಡಿರುವುದು. ಸಮಾಜ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆ, ಕೃಷಿ ಮತ್ತು ಗೃಹ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ವೈಫಲ್ಯಗಳ ಕುರಿತು ಸುದ್ದಿಗೋಷ್ಠಿ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರುವ ಕುರಿತು ದೂರು. ನಾಳೆ ರಾಜ್ಯಪಾಲರಿಗೆ ದೂರನ್ನ ನೀಡಲಿದೆ ಬಿಜೆಪಿ ನಿಯೋಗ. ಸಾಕಷ್ಟು ಪ್ಲಾನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. 1 ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಖುಷಿಯಲ್ಲಿ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸೋದಕ್ಕೆ
ಹಾಗೆಯೇ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿಯ ಫೇಲ್ಯೂರ್ ಆಗಿದೆ, ವೈಫಲ್ಯಗಳು ಕಂಡು ಬಂದಿದೆ, 1 ವರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸಕ್ಕೂ ಕೂಡ ಬಿಜೆಪಿ ಮುಂದಾಗಲಿದೆ. ಹಾಗೆಯೇ ರಾಜ್ಯಪಾಲರಿಗೆ ದೂರನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.